ಡೆವಲಪ್ಮೆಂಟ್ ಅಂಡ್ ಆಫ್ಟರ್ ಡೆವಲಪ್ಮೆಂಟ್. ಒಂದು ಏರಿಯಾ ಇಂದು ಹೇಗಿದೆ ಅಂತ ನೋಡಿ ಪ್ರಾಪರ್ಟಿ ಖರೀದಿಸುವುದು ಸುಲಭ. ಆದರೆ ಈ ಸ್ಮಾರ್ಟ್ ಇನ್ವೆಸ್ಟರ್ ಒಂದು ಪ್ರಶ್ನೆ ಕೇಳ್ತಾರೆ, ಈ ಏರಿಯಾ 5 ಅಥವಾ 10 ವರ್ಷಗಳ ನಂತರ ಹೇಗಿರ್ಬೋದು? ಇದನ್ನೇ ನಾವು ಬಿಫೋರ್ ಅಂಡ್ ಆಫ್ಟರ್ ಡೆವಲಪ್ಮೆಂಟ್ ಅನಾಲಿಸಿಸ್ ಅಂತ ಹೇಳ್ಬೋದು. ಒಂದು ಲೊಕೇಶನ್ ಅಲ್ಲಿ ಇಂದು ಖಾಲಿ ಜಾಗ, ಕಡಿಮೆ ಟ್ರಾಫಿಕ್, ಕಡಿಮೆ ಕಮರ್ಷಿಯಲ್ ಆಕ್ಟಿವಿಟಿ ಇರಬಹುದು. ಆದರೆ ಗಮನಿಸಿ, ಅಲ್ಲಿ ನ್ಯೂ ರೋಡ್ಸು, ಮೆಟ್ರೋ ಅಥವಾ ಮೇಜರ್ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟೀಸು, ಸ್ಕೂಲು, ಹಾಸ್ಪಿಟಲ್ಸು, ಶಾಪಿಂಗ್ ಏರಿಯಾ, IT ಪಾರ್ಕು, ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬರತೊಡಗಿದ್ರೆ ಆ ಏರಿಯಾ ಡಿಮ್ಯಾಂಡ್ ನಿಧಾನವಾಗಿ ಬದಲಾಗುತ್ತೆ. ಇದರಿಂದ ಪ್ರಾಪರ್ಟಿಗೆ ರೆಂಟಲ್ ಡಿಮ್ಯಾಂಡು ಮತ್ತೆ ರೀಸೇಲ್ ಪೊಟೆನ್ಷಿಯಲ್ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಒಂದು ದೊಡ್ಡ ವಾರ್ನಿಂಗ್, ಡೆವಲಪ್ಮೆಂಟ್ ಅನೌನ್ಸ್ಮೆಂಟ್ ಇದೆ ಅಂದ ಮಾತ್ರಕ್ಕೆ ಪ್ರಾಪರ್ಟಿ ಖರೀದಿಸೋದಲ್ಲ. ಯಾವ ಪ್ರಾಜೆಕ್ಟ್ ನಿಜವಾಗ್ಲೂ ಅಪ್ರೂವ್ಡ್ ಆಗಿದೆ, ಯಾವುದು ಗ್ರೌಂಡ್ನಲ್ಲಿ ನಡೀತಾ ಇದೆ, ಯಾವುದು ಕೇವಲ ಪ್ರಪೋಸಲ್ಲು, ಯಾವುದು ಯಾವಾಗ ಕಂಪ್ಲೀಟ್ ಆಗಲಿದೆ, ಇವೆಲ್ಲವನ್ನ ವೆರಿಫೈ ಮಾಡಬೇಕು. ಸ್ಮಾರ್ಟ್ ಇನ್ವೆಸ್ಟರ್ ಕೇವಲ ಇಂದು ಪ್ರೈಸ್ ಎಷ್ಟು ಅಂತ ಕೇಳೋದಿಲ್ಲ. ಅವನು ಕೇಳ್ತಾನೆ, ಈ ಲೊಕೇಶನ್ ನಲ್ಲಿ ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಏನ್ ಬದಲಾಗಬಹುದು? ಅದೇ ಲಾಂಗ್ ಟರ್ಮ್ ರಿಯಲ್ ಎಸ್ಟೇಟ್ ಥಿಂಕಿಂಗ್. ನೀವು ಪ್ರಾಪರ್ಟಿ ಖರೀದಿಸುವಾಗ ಕರೆಂಟ್ ಡೆವಲಪ್ಮೆಂಟ್ ಮತ್ತು ಫ್ಯೂಚರ್ ಡೆವಲಪ್ಮೆಂಟ್ ಎರಡನ್ನ ಕಂಪೇರ್ ಮಾಡಿ. ಲೊಕೇಶನ್ ಪ್ಲಸ್ ಕನೆಕ್ಟಿವಿಟಿ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಎಂಪ್ಲಾಯ್ಮೆಂಟ್ ಪ್ಲಸ್ ಡಿಮ್ಯಾಂಡ್, ಈ 5 ಫ್ಯಾಕ್ಟರ್ಸ್ ಅನ್ನ ಅನಾಲಿಸಿಸ್ ಮಾಡಿ ನಂತರವೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೋಬೇಕು. ರಿಯಲ್ ಎಸ್ಟೇಟ್ ನಲ್ಲಿ ಒಂದು ಗೋಲ್ಡನ್ ರೂಲ್ ನೆನಪಿಟ್ಕೊಳ್ಳಿ, ಇಂದು ಖಾಲಿ ಜಾಗಗಳನ್ನ ಮಾತ್ರ ನೋಡಿ ನಾಳೆಯ ಡೆವಲಪ್ಮೆಂಟ್ ಲೊಕೇಶನ್ ಅನ್ನ ಇಮ್ಯಾಜಿನ್ ಮಾಡಿ. ಇಂತಹ ಪ್ರಾಕ್ಟಿಕಲ್ ರಿಯಲ್ ಎಸ್ಟೇಟ್ ಇನ್ಫಾರ್ಮೇಶನ್ಗಾಗಿ ನಮ್ಮನ್ನ ಫಾಲೋ ಮಾಡಿ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಪ್ರಾಪರ್ಟಿ ಖರೀದಿಸಲು ಯೋಚಿಸ್ತಿರುವ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹೆಸರುಘಟ್ಟ ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಸ್ಮಾರ್ಟ್ ಬೈಯಿಂಗ್ ಈಸ್ ನಾಟ್ ಅಬೌಟ್ ಬೈಯಿಂಗ್ ಚೀಪ್, ಇಟ್ಸ್ ಅಬೌಟ್ ಬೈಯಿಂಗ್ ದ ರೈಟ್ ಲೊಕೇಶನ್ ಅಟ್ ದ ರೈಟ್ ಟೈಮ್. ಧನ್ಯವಾದಗಳು.